ಅರ್ಜುನ್ ಅವರೇ, ನಾವೀಗ ನಮ್ಮ ಕೋಣೆಯಲ್ಲೇ ಇದ್ದೀವಿ. ಸುತ್ತಮುತ್ತ ಅಕ್ಕಪಕ್ಕ ಯಾರೂ ಇಲ್ಲ. ಇಲ್ಲಿರೋದು ನಾನು, ನೀವು ಇಬ್ಬರೇ. ಸಾಮಾನ್ಯವಾಗಿ ನೀವಿಂಥ ಅವಕಾಶ ಸಿಕ್ಕಿದ್ರೆ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ನಿಮ್ಮ ಸೂರ್ಯಕಾಂತಿ ನಿಮ್ಮ ಪಕ್ಕದಲ್ಲೇ ಇದೆ. ಅರ್ಜುನವ್ರೆ, ಏನಾಗಿದೆ ನಿಮಗೆ? ನನಗೇನಾಗಿದೆ? ಅದನ್ನು ನೀವು ತಾನೇ ಹೇಳಬೇಕು. ನಾನು ಗಮನಿಸ್ತಾನೆ ಇದ್ದೀನಿ. ನೀವು ನಾಕಾರಣ್ಯದಿಂದ ಬಂದಾಗ್ಲಿಂದ ನೀವಾಗಿಲ್ಲ. ಏನಾಗ್ತಿದೆ ನಿಮಗೆ? ನಾಗಾರಣ್ಯಕ್ಕೆ ಹೋಗಿ ಬಂದಾಗ್ಲಿಂದ ಅಲ್ಲ, ಅದಕ್ಕಿಂತ ಮುಂಚೆಯಿಂದಲೂ ಅಪ್ಪನ ಕಂಡ್ರೆ ಯಾಕೋ ತುಂಬ ಕೋಪ ಬರ್ತಾ ಇದೆ. ಅವ್ರಿಗೇನಾದರೂ ಅಪಾಯ ಮಾಡಬೇಕು ಅನ್ನಿಸ್ತಾ ಇದೆ. ಅವ್ರನ್ನ ಕಂಡ್ರೆ ಕೋಪ ಯಾಕೆ ಬರ್ತಾ ಇದೆ? ಅವ್ರನ್ನ ಕಂಡ್ರೆ ಯಾಕೆ ಅಪಾಯ ಮಾಡಬೇಕು ಅಂತ ಅನ್ನಿಸ್ತಾ ಇದೆ? ಅದಕ್ಕೆ ಸೂಕ್ತವಾದ ಉತ್ತರ ನನ್ನ ಹತ್ರ ಇಲ್ಲ. ಅವ್ರು ನೋಡ್ತಾ ಇದ್ದಾಗೆ ಯಾವುದೋ ಹಿಂದಿನ ಘಟನೆ ನೆನಪು ಬರುತ್ತೆ. ಆ ಕ್ಷಣಕ್ಕೆ ನನ್ನನ್ನೇ ನಾನು ಮರ್ತು ಹೋಗ್ತೀನಿ. ಏನು ಮಾಡ್ತೀನಿ ಅನ್ನೋದು ನನಗೆ ನೆನಪಿರೋದಿಲ್ಲ. ನಾನು ಯಾವುದೋ ಒಂದು ಮತ್ತಿನಲ್ಲಿರ್ತೀನಿ. ಯಾರ್ದೋ ಹಿಡಿತದಲ್ಲಿದ್ದಾಗ ಅನ್ನಿಸ್ತಾ ಇರುತ್ತೆ. ಆ ಕ್ಷಣದಲ್ಲಿ ನಾನು ಏನು ಮಾಡಿದೆ ಅಂತ ನಾನು ಎಷ್ಟೇ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ನೆನಪಿಗೆ ಬರೋದಿಲ್ಲ. ನಂದ, ನಿಂತ್ಕೋ. ಯಾಕೋ? ಯಾಕೆ ಕಣ್ಣಲ್ಲಿ ನೀರು? ಓ, ನಾನು ಬೈದೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ಚೇಚೆ ಇಲ್ಲ ಅಜ್ಜಿ, ನೀವು ಹೊಡೆದ್ರೂ ನನಗೆ ಬೇಜಾರಿಲ್ಲ. ಅದು ಸರಿ, ನೀನು ಯಾಕೆ ನನ್ನ ರೂಮಿಗೆ ಬಂದೆ? ಯಾಕೋ ನಿಮ್ಮ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಜ್ಜಿ. ನೀವು ಮಲಗಿದ್ರಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೊರಡ್ತಾ ಇದ್ದೆ. ಅಜ್ಜಿ, ನಿಮ್ಗೆ ಡಿಸ್ಟರ್ಬ್ ಆಗಿದ್ದರೆ ನನಗೆ ಕ್ಷಮಿಸ್ಬಿಡಿ. ಹಾಗೇನಿಲ್ಲ ಕಣ, ನೀನು ನೋಡ್ತಾ ಇದ್ರೆ ನಿನ್ನ ಮನಸ್ಸಲ್ಲಿ ದುಃಖ ಇದೆ ಅನಿಸುತ್ತೆ. ಅದೇನು ಅಂತ ನನ್ನ ಹತ್ರ ಹೇಳು. ಹಾಗೇನಿಲ್ಲ ಬಿಡಜ್ಜಿ, ಸುಮ್ಮನೆ ಹಾಗೆ ಹಳೇದೆಲ್ಲ ನೆನಪಾಯಿತು, ಹಾಗೆ ಕಣ್ಣು ತುಂಬಿತಷ್ಟೆ. ನೋಡು, ದುಃಖನ ಒಬ್ಬರ ಹತ್ರ ಹಂಚ್ಕೊಂಡ್ರೆ ದುಃಖ ಕಡಿಮೆ ಆಗುತ್ತಂತೆ. ಅದೇ ಸಂತೋಷನ ಹಂಚ್ಕೊಂಡ್ರೆ ಅದಿನ್ನೂ ಜಾಸ್ತಿ ಆಗುತ್ತಂತೆ. ಅದೇನು ಅಂತ ನನ್ನ ಹತ್ರ ಹೇಳು. ಯಾವಾಗಲೂ ಕೋತಿ ಥರ ಆಡಿ ಎಲ್ಲರನ್ನೂ ನಗಿಸ್ತಾ ಇದ್ದೆ ನೀನು. ಆದರೆ ನನಗೆ ಮಾತ್ರ ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ ಅಂತ ಅನಿಸ್ತಾ ಇತ್ತು. ಬಾರೋ ಇಲ್ಲಿ ಕೂತ್ಕೊಳ್ಳೋ. ಅದೇನು ಅಂತ ನನ್ನ ಹತ್ರ ಹೇಳು. ನನ್ನ ನಿರೀಕ್ಷೆ ಅಂತ ಏನೂ ನಡೆಯಲಿಲ್ಲ. ಅಂದ್ರೆ
ಅಂದರೆ ಅಲ್ಲಿದ್ದ ಯಾವ ನಾಗಗಳು ಅವನ ಮೇಲೆ ಪ್ರಹಾರ ಮಾಡಲಿಲ್ಲ. ಬದಲಿಗೆ ಬದಲಾಗಿ ಏನಾಯ್ತು? ಕೇಳಿದ ನೀನೇ ಇಷ್ಟೊಂದು ದಿಗ್ಭ್ರಾಂತನಾಗಬೇಕಾದ್ರೆ ಇನ್ನಲ್ಲೇ ಇದ್ದು ಕಣ್ಣಾರೆ ನೋಡಿದ ನನ್ನ ಪರಿಸ್ಥಿತಿ ಹೇಗಿರ್ಬೇಕು ಊಹೆ ಮಾಡ್ಕೊ. ಅಣ್ಣ, ಅಂದ್ರೆ ಅಂದ್ರೆ ಅವನು ಮನುಷ್ಯನೇ ಅಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಧ್ಯೆನೇ ಸಾಮಾನ್ಯ ಮನುಷ್ಯರಂತೆ ಓಡಾಡ್ಕೊಂಡಿರೋ ನಿನ್ನ ಶತ್ರು ನಾಗ. ಅಂದ್ರೆ ವಿಷ್ಣುಪುರಕ್ಕೆ ಒಂದು ದೈವಿ ನಾಗ ಬಂದಿದ್ದು, ನಾಗಮಣಿ ನುಂಗಿದ್ದು ಇದೇ ಅರ್ಜುನ್ ಇರ್ಬೋದಾ? ನಾಗಮರ್ದನ ಮಹಾತೈಲನ ನಾಗಿಣಿ ಮೇಲೆ ಸುರಿಯುವಾಗ ಒಂದು ನಾಗ ಬಂದು ನಾಗಿಣಿನ ಕಾಪಾಡಿದ್ದು ಇದೇ ನಾಗರೂಪದ ಅರ್ಜುನ್ ಇರ್ಬೋದಾ? ಅರೆ ಇದೇನು ಹಸಿರು ಕಲರ್ ರೇಷ್ಮೆ ಸೀರೆ ತಂದ್ಬಿಟ್ಟಿದ್ಯಾ? ಮದ್ವೆ ಏನಾದ್ರೂ ಗೊತ್ತಾಯ್ತಾ? ಅಜ್ಜಿ, ನಮ್ಮಂತ ಅಬ್ಬೆಪಾರಿ ಅನಾಥರಿಗೆ ಯಾರೇನು ಕೊಡ್ತಾರ ಅಜ್ಜಿ? ಹಾಕ್ಬಿಡ್ತೀನಿ ನೋಡು, ಮುಚ್ಚ ಬಾಯಿ. ನೀನ್ ಯಾಕೋ ಅನಾಥ ಆಗ್ತೀಯಾ? ನಾವೆಲ್ಲರೂ ಇಲ್ವಾ? ಅಷ್ಟೇ ಯಾಕೆ, ನಮ್ಮ ಅರ್ಜುನ್ ನಿನ್ ಜೊತೆ ಇದ್ದಾನೆ, ಇದಕ್ಕಿಂತ ಬೇಕಾ ನಿನಗೆ? ಈ ಪ್ರೀತಿ ವಾತ್ಸಲ್ಯದ ಮಾತುಗಳೇ ಅಜ್ಜಿ ನನ್ನ ಕಟ್ಟಾಕಿರೋದು. ತಗೊಳ್ಳಿ ಅಜ್ಜಿ. ಅದ್ ಸರಿ, ಈ ಸೀರೆ ನನಗೆ ಯಾಕೆ ಕೊಡ್ತಿದ್ಯಾ? ಅಜ್ಜಿ, ನನಗೊಬ್ರು ಅಜ್ಜಿ ಇದ್ರು ಅಂತ ನಿಮ್ಗೆ ಹೇಳಿದ್ದೆ, ಗೊತ್ತಲ್ವಾ? ಹೌದು. ನಮ್ಮ ಅಜ್ಜಿ ಕೊಡಬೇಕು ಅಂತ ಈ ಸೀರೆನ ತುಂಬ ಪ್ರೀತಿಯಿಂದ ತಗೊಂಬಂದೆ ಅಜ್ಜಿ. ಆದರೆ ಇವತ್ತು ನಮ್ಮ ಅಜ್ಜಿನೇ ಇಲ್ಲ. ನಮ್ಮ ಅಜ್ಜಿನ ನಾನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಅಜ್ಜಿ. ಅದಕ್ಕೆ ಈ ಸೀರೆನ ನಿಮಗೆ ಕೊಡ್ತಾ ಇದ್ದೀನಿ ಅಜ್ಜಿ. ಪ್ಲೀಸ್ ತಗೊಳ್ಳಿ ಅಜ್ಜಿ. ಅಜ್ಜಿ, BP, ಶುಗರು, ಕ್ಯಾನ್ಸರು ಇದ್ಯಾವುದು ಬರದೆ ಆರೋಗ್ಯವಾಗಿ 100 ವರ್ಷ ಬದುಕು ಅಂತ ನನಗೆ ಆಶೀರ್ವಾದ ಮಾಡಜ್ಜಿ. ಏಯ್, ಹೇಳ ಮೇಲೆ. ನಾನು ನಿನಗೆ ಆಶೀರ್ವಾದ ಮಾಡೋದಿಲ್ಲ. ನಾಗರ ಚುಂಬನ ಅನ್ನೋ ಹಾಗೆ ನಾವಿಬ್ರು ಇಷ್ಟು ದಿನ ನಮ್ಮ ಶತ್ರುಗಳ ಜೊತೆ ಬದುಕಿದ್ವಾ? ಅಲ್ಲ ಅಣ್ಣ, ನಾವು ಇಷ್ಟು ದಿನ ನಾವು ಶತ್ರುಗಳ ಜೊತೆ ಬದುಕಿದ್ರು ನಮ್ಗೇನು ಆಗಲಿಲ್ಲ ಅಂದರೆ ಅದು ದೇವ್ರ ಆಶೀರ್ವಾದನೋ ಅಥವಾ ನಮ್ಮ ಅದೃಷ್ಟನೇ ಇರಬೇಕು. ಅಲ್ಲ ಅಣ್ಣ, ಅರ್ಜುನ್ನ ನೀನು ಕೊಲ್ಲೋದಕ್ಕೆ ನೋಡಿದ್ದು, ಅವನಿಂದ ನೀನು ಬಚಾವಾಗಿದ್ದು, ಇಷ್ಟೆಲ್ಲ ನಡೆದ್ರು ಯಾಕಣ್ಣ ನೀನು ನನಗೊಂದು ಮಾತು ಹೇಳಿಲ್ಲ? ಹೇಳೋದಕ್ಕೆ ನಿನ್ನ ಸಂಬಂಧ ಎಲ್ಲಪ್ಪ ಚೆನ್ನಾಗಿತ್ತು. ಅದು ಬಿಡು ಹೋಗ್ಲಿ, ನೀನು ಮನೆಯಲ್ಲಿ ಎಲ್ಲಿರ್ತಿದ್ದಪ್ಪ? ಎಲ್ಲ ನನ್ನ ಹಣೆ ಬರಹ. ಈ ವಿಷಯನ ಹೊರಗಡೆ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗದೆ, ಒಬ್ಬನೇ ಅನುಭವಿಸೋದಕ್ಕೂ ಆಗದೆ ಒಳಗೊಳಗೆ ಕೂತು ಜ್ವಾಲಾಮುಖಿ ಆಗಿರ್ತಿದ್ದೆ. ನನ್ನ ಒಳಗಿರೋ ಲಾಭ ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ. ಆ ಲಾಭದಲ್ಲಿ ನನ್ನ ಶತ್ರು ಅರ್ಜುನ್ ಸುಟ್ಟು ಬೂದಿ ಆಗಬೇಕು. ಅಣ್ಣ, ನೀನು ಅಂದ್ಕೊಂಡಿರೋ ಹಾಗೆ ನಮ್ಮ ಮನೆಯಲ್ಲಿ ಒಬ್ಬ ಶತ್ರು ಇಲ್ಲ, ಇಬ್ಬಿಬ್ರು ಶತ್ರು ಇದ್ದಾರೆ. ಏನೋ ಹೇಳ್ತಿದ್ದೆ ನೀನು? ನಮ್ಮ ಮನೆಯಲ್ಲಿ ಇಬ್ಬಿಬ್ರು ಶತ್ರುಗಳು ಅಂತಂದ್ರೆ ಯಾರ್ಯಾರು? ಆ ನಾಗಿಣಿ ಕೂಡ ಅಮೃತನ ರೂಪದಲ್ಲಿ ನಮ್ಮ ಮನೆಯಲ್ಲೇ ಇದ್ದಾಳೆ.
ಯಾಕೆ ನೀವು ಮಾಡಿದ್ರಿ? ನೋಡಿ, ಇದೆಲ್ಲ ನನ್ಗೆ ಆಗಿ ಬರೋದಿಲ್ಲ. ದೂರ ಇರಿ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಕಿರ್ಚ್ಕೊಬಿಡ್ತೀನಿ. ಏನಂತ? ಕಾಪಾಡಿ ಕಾಪಾಡಿ ಅಂತ. ನೀವು ಆಗ್ಲೇ ಹೇಳಿದ್ರಲ್ಲ, ಅದರಲ್ಲಿ ಒಂದು ಸಣ್ಣ ಬದಲಾವಣೆ. ಬದಲಾವಣೆನ? ಏನ್ರಿ ಅದು? ಅಯ್ಯಯ್ಯೋ, ಏನ್ರಿ ಮಾಡ್ತಿದ್ದೀರ ನೀವು? ಕಿರ್ಚ್ಬೇಕಾದವರು ನೀವಲ್ಲ. ನಿಮ್ಗೆ ತಲೆ ಕೆಟ್ಟಿದೇನ್ರಿ? ಮನೆಯವರೆಲ್ಲ ಸೇರ್ಕೊಂಡು ನಿನ್ನನ್ನು ಏನ್ ಮಾಡ್ತಾರೆ ಅಂತ ನೋಡ್ತೀನಿ. ಏನ್ರಿ ಮಾಡ್ತಿದ್ದೀರಾ? ಸೌಪರ್ಣಿಕ ಬಾಲತಿಗೆ ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಸೌಪರ್ಣಿಕ ಏನಾಯ್ತು ಅಂತ ಹೇಳಿ ಅಳ್ತಾ ಇದ್ರೆ ಏನೇ ಅರ್ಥ ಮಾಡ್ಕೋಬೇಕು ನಾವು? ಇವನು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ. ಸೌಪರ್ಣಿಕ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ನೀನ್ ಹೇಳೋ ಮಾತು ಇನ್ನೊಬ್ರು ನಂಬೋ ತರ ಇರ್ಬೇಕು. ಏನಮ್ಮ, ಏನ್ ಹೇಳ್ತಿದ್ಯಾ ನೀನು? ಅಲ್ಲ ಕಣೋ, ನಮ್ ನಂದ ಇವಳ ಕೆಟ್ಟ ದೃಷ್ಟಿ ನೋಡನಂತೆ, ಇವಳ ಹತ್ರ ತಪ್ಪಾಗಿ ನಡ್ಕೊಂಡಂತೆ. ಇದು ನಮ್ಮ ಮಾತಾ? ಅಮ್ಮ, ನಿನಗೇನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರ ಎದುರಿಗೆ ಅವಳು ರೂಮಿಂದ ಆಚೆ ಬಂದು ಕಣ್ಣೀರು ಹಾಕ್ತಿದ್ದಾಳೆ ಅಂತಂದ್ರೆ, ಅಲ್ಲ ಇದಕ್ಕಿಂತ ಸಾಕ್ಷಿ ಬೇಕಾ ನಿನಗೆ? ಅಯ್ಯೋ ಅಂಕಲ್, ನಾನೇನು ತಪ್ಪು ಮಾಡಿಲ್ಲ. ಏಯ್, ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ಕಣ್ಣಾರೆ ನೋಡಿದ್ಮೇಲೋ ನಂಬೋ ಅಂತ ಮುಟ್ಟಾಳ್ರು ಯಾರು ಇಲ್ಲ ಇಲ್ಲಿ. ಏಯ್, ಮನೆ ಮಗನ ಥರನೇ ಇದ್ದು ಮನೆ ಮಗಳ ಮೇಲೆ ಕಣ್ಣು ಹಾಕೋದಕ್ಕೆ ಮನಸ್ಸು ಹೇಗೋ ಬಂತು ನಿನಗೆ? ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನೋಡಿ, ರೂಮಲ್ಲಿ ಜಿರಳೆ ಇದೆ ಅಂತ ನನ್ನ ಕರೆದ್ರು. ನಾನು ರೂಮ್ ಒಳಗೆ ಹೋದ ತಕ್ಷಣ ರೂಮ್ ಬಾಗ್ಲಾಕೊಂಡು ನನ್ನ ಕಾಪಾಡಿ ಕಾಪಾಡಿ ಅಂತ ಇವ್ರು ಕಿರ್ಚ್ಕೊಂಡ್ರು. ಇಲ್ಲಿ ಏನ್ ನಡೀತಿದೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ನಂಬಿ. ನಾನ್ ಯಾಕಾಗ್ ಮಾಡ್ಲೆ? ನನಗೂ ಸಂಸ್ಕಾರ ಇದೆ. ಇದು ತುಂಬಿದ ಮನೆ. ಇಲ್ಲಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ಇಲ್ಲ ಇಲ್ಲ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಅವಳು ಹೇಳ್ತಾ ಇರೋದು ಸುಳ್ಳಾದ್ರೆ ನೀನ್ ಹೇಳ್ತಾ ಇರೋದು ಸತ್ಯನಾ? ಇಲ್ಲ, ನಂದ ಎಂತವನು ಅನ್ನೋದು ನಮಗೆ ಗೊತ್ತು. ಅವನು ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. 4 ಬಿಗಿದ್ರೇನೆ ಇಂಥವ್ರಿಗೆ ಬುದ್ಧಿ ಬರೋದು. ಚಿಕ್ಕಪ್ಪ, ನಿಲ್ಸಿ! ವಿಷ್ಣು, ರುದ್ರ, ನಂದ, ನಿಜ ಹೇಳು. ನೀನ್ ತಪ್ಪಾಗಿ ನಡ್ಕೊಂಡಿದ್ಯಾ? ಹೇಳು. ಅಜ್ಜಿ, ನಾನು ನಿಮ್ಮಲ್ಲಿ ನಮ್ಮ ಅಜ್ಜಿನ ಕಾಣ್ತಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ ಅಜ್ಜಿ. ಅಜ್ಜಿ, ನಾನು ಅವಾಗ ಕಿತಾಪತಿ ಮಾಡ್ಬೋದು, ತರಲೆ ಮಾಡ್ಬೋದು, ಎಲ್ರೂ ನಗ್ಸೋದಕ್ಕೋಸ್ಕರ ಹಾಗೆ ಮಾಡ್ತೀನಿ ಹೊರ್ತು ತುಂಬಿದ ಮನೆ ಗೌರವ ಏನು, ಯಾರ್ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಜ್ಜಿ. ಸತ್ಯವಾಗ್ಲೂ ನಾನು ಈ ಥರ ತಪ್ಪು ಮಾಡಿಲ್ಲ ಅಜ್ಜಿ, ನನ್ನ ನಂಬಿ ಅಜ್ಜಿ.
ನನ್ನ ಆತಂಕನು ಸ್ವಲ್ಪ ಅರ್ಥ ಮಾಡ್ಕೋ. ಹೇ ವಿಷ್ಣು, ನಂದನಿಗೆ ಯಾಕೋ ಹೊಡೆದೆ? ಆವತ್ತು ನಾಗನ್ನ ಯಾಕೋ ಕೊಂದೆ? ಹಲೋ, ನಿನ್ನ ಅನ್ಯಾಯಕ್ಕೆ, ನಿನ್ನ ಅಟ್ಟಹಾಸಕ್ಕೆ, ನಿನ್ನ ಅಕ್ರಮಕ್ಕೆ, ನಿನ್ನ ಅಹಂಕಾರಕ್ಕೆ ಇವತ್ತು ಪೂರ್ಣ ವಿರಾಮ ಇಡ್ತೀನಿ. ನಿನ್ನ ನನ್ನಿಂದ ಯಾವ ಶಕ್ತಿನೂ ಕಾಪಾಡೋದಿಲ್ಲ. ನೋಡು ನೋಡು, ನಾನು ಯಾವ ತಪ್ಪು ಮಾಡಿಲ್ಲ. ಹೌದು, ಆ ಕ್ಷಣಕ್ಕೇನೋ ಆಗಿದೆ ಅಷ್ಟೇ. ನನ್ನೇನು ಮಾಡಬೇಡ, ನಾನು ಬಿಟ್ಬಿಡು. ನಾನು ಯಾವ ತಪ್ಪು ಮಾಡಿಲ್ಲ. ಇಷ್ಟು ದೊಡ್ಡ ಹಾವು ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಅಂಕಲ್ ಯಾಕೆ ಕಟ್ಟಿಸ್ಕೊಂಡು ಹೋಗ್ತಾ ಇದೆ? ಅಂಕಲ್, ಅಂಕಲ್! ಇದೇನಿದು? ಇವ್ರ ಫೋನ್ ಇಲ್ಲಿ ಬಿದ್ದಿದೆ, ರಿಂಗ್ ಬೇರೆ ಆಗ್ತಾ ಇದೆಯಲ್ಲ. ಇತ್ತೀಚೆಗೆ ಯಾಕೋ ಇವ್ರು ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರಪ್ಪ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ರುದ್ರ ಕಾಲ್ ಮಾಡ್ತಾ ಇದ್ದಾನೆ. ಹಲೋ ಹಲೋ, ಅದಕ್ಕೆ ಅಣ್ಣ ಇದ್ದಾನಾ? ಏನಾಯ್ತು ರುದ್ರ? ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಅದಕ್ಕೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಣ್ಣನ ಫೋನ್ ಕೊಡಿ. ಅವ್ರು ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ಬೇಕು. ಮತ್ತೆ ಅವನ ಫೋನು ನಿಮ್ಮ ಹತ್ರ? ಹೋಗ್ತಾ ಇಲ್ಲೇ ಬೀಳ್ಸ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಏನಾಯ್ತು ರುದ್ರ? ನೀನು ನಿಮ್ಮಣ್ಣ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ರುದ್ರ. ಅದೇನು ಅಂತ ಹೇಳು ರುದ್ರ. ಅಯ್ಯೋ ಅದಕ್ಕೆ ನೀವು ಅನ್ಕೊಂಡಾಗ ಏನೂ ಇಲ್ಲ, ನೀವು ಆರಾಮಾಗಿರಿ. ಇಷ್ಟೊತ್ತಲ್ಲಿ ಇವ್ರು ಎಲ್ಲಿಗೆ ಹೋದ್ರು? ರುದ್ರ ಯಾಕೆ ಹೀಗೆ ಆತಂಕದಲ್ಲಿದ್ದ? ಏನೋ ನಡೀತಾ ಇದೆ, ಆದ್ರೆ ಅದು ಏನು ಅಂತ ಇವರಾಗ್ಲಿ ರುದ್ರ ಆಗ್ಲಿ ಬಾಯ್ ಬಿಡ್ತಾ ಇಲ್ಲ. ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ, ಅದು ಹೇಗೆ ತಿಳ್ಕೊಳ್ಳೋದು? ಅವನು ಎಲ್ಲಿದ್ದಾನೆ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು? ಅವನು ಕೂಗಿದ್ ನೋಡಿದ್ರೆ ಅವನು ಅಪಾಯದಲ್ಲಿದ್ದಾನೆ ಅನ್ನೋದಂತೂ ಸತ್ಯ. ಅಲ್ಲ, ಇವ್ರು ಇತ್ತೀಚೆಗೆ ಯಾವಾಗ ಮನೇಲಿರ್ತಾರೆ, ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೊತ್ತಲ್ಲಿ ಇವ್ರು ಎಲ್ಲಿಗೆ ಹೋದ್ರು? ಫೋನ್ ಬೇರೆ ಇಲ್ಲೇ ಬೀಳ್ಸ್ಕೊಂಡು ಹೋಗಿದ್ದಾರೆ.
ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಾ ಇದೆ? ಎಲ್ಲ ಸರಿ ಹೋಯ್ತು, ನಾವೆಲ್ಲರೂ ಸಂತೋಷವಾಗಿರಬಹುದು ಅನ್ನೋ ಸಮಯದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ನೆಮ್ಮದಿಯಾಗಿ ಸಾಯಕ್ಕೂ ಆಗಲ್ಲ, ಪ್ರಶಾಂತವಾಗಿ ಬದುಕೋಕ್ಕೂ ಆಗಲ್ಲ. ಅತ್ತೆ, ಸಾಯ ಮಾತೆಲ್ಲ ಯಾಕೆ ಆಡ್ತಾ ಇದ್ದೀರಾ? ಮತ್ತಿನ್ನೇನು ಅಮೃತ, ನೀನೇ ನೋಡಿದ್ಯಲ್ಲ ನೆನ್ನೆ, ನಿನ್ ಬಾಯಿ ಹರಕೆಯಿಂದ ದೇವರ ಆಶೀರ್ವಾದದಿಂದ ಇವ್ರು ವಾಪಸ್ ಮನೆಗೆ ಬಂದ್ರು, ನಮ್ಮೆಲ್ಲರನ್ನ ಸೇರಿದ್ರು. ಆದ್ರೆ ಈಗ ಆಘಾತದ ಮೇಲೆ ಆಘಾತ, ಹೊಡೆತದ ಮೇಲೆ ಹೊಡೆತ. ಯಾರಿಗೆ ತಾನೇ ಇದನ್ನೆಲ್ಲ ತಡ್ಕೊಳಕ್ಕಾಗತ್ತೆ ಹೇಳು? ಅದರಲ್ಲೂ ತಾಳಿ ಕಟ್ಟಿದ ಗಂಡಂಗೆ ಹೀಗಾಗ್ತಿದೆ ಅಂತ ಗೊತ್ತಾದಾಗ ಯಾವ ಹೆಂಡತಿದಾನೆ ಸಮಾಧಾನದಿಂದ ಇರೋಕ್ಕಾಗತ್ತೆ ಹೇಳು? ಅತ್ತೆ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ? ನಾನೇನೇ ನೋಡಿದ್ರು ಅದು ನಡೆದೇ ನಡೆಯುತ್ತೆ ಅಂತ ಹೇಳ್ತಾ ಇರ್ತೀರ ಅಲ್ವಾ? ನಾನು ಹೇಳ್ತಾ ಇದ್ದೀನಿ, ಮಾವ ಕ್ಷೇಮವಾಗಿ ಮನೆಗೆ ಬಂದೇ ಬರ್ತಾರೆ. ನಂದ ಮತ್ತು ಅರ್ಜುನ್ ಅವರು ಮಾವ ಎಲ್ಲೇ ಇದ್ರು ಹುಡುಕಿ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ. ನೀವು ಧೈರ್ಯವಾಗಿರಿ. ಅಮೃತ, ಈ ನಿನ್ನ ಸಾಂತ್ವನದ ಮಾತುಗಳೇ ನನಗೆ ಸಮಾಧಾನ, ಧೈರ್ಯ ತಂದ್ಕೊಡೋದು. ಅಯ್ಯೋ, ನನ್ನ ಮಗನಿಂದೆ ಆ ನಾಗಿನಿ ಏನಾದ್ರೂ ಬಿದ್ದಿದ್ದಾಳ? ದೇವ್ರೆ, ಹೇಗಾದ್ರೂ ಮಾಡಿ ನನ್ನ ಮಗನ್ನ ಅವಳ ಕೈಯಿಂದ ಕಾಪಾಡು, ಆ ನಾಗಿನಿ ಕೈಯಿಂದ ಕಾಪಾಡು. ಜೈ ಮಹಾಕಾಲ. ಜೈ ಮಹಾಕಾಲ. ಭೂಮಿ ಋಣನೇ ಆಗಲಿ, ಅನ್ನದ ಋಣನೇ ಆಗಲಿ, ಯಾವ ಕ್ಷುದ್ರ ಶಕ್ತಿಯಿಂದ ಆದ್ರೂ ದೈವ ಶಕ್ತಿಯಿಂದ ಆದ್ರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹಣೆಯಲ್ಲಿ ಅನ್ನದ ಋಣ, ಭೂಮಿ ಋಣ ಇದ್ರೆ ಖಂಡಿತ ನಾನು ನಿಮ್ಮನ್ನು ಬದುಕಿಸ್ಕೋತೀನಿ. ಆದ್ರೆ ಒಂದು ಆಯುಷ್ಯ ಭೈರವ ಹೋಮ ಮಾಡಬೇಕಾಗುತ್ತೆ. ಆ ಹೋಮದ ಪ್ರತಿಫಲದಿಂದ ನೀವೇನಾದ್ರೂ ಬದುಕುಳಿದ್ರೆ ನಿಮಗೆ ಪುನರ್ಜನ್ಮ ಸಿಕ್ಕ ಹಾಗೆ. ಜೈ ಮಹಾಕಾಲ. ಯಾಕೋ ಇಬ್ರು ಸಪ್ಪಗಿದ್ದೀರಾ? ವಿಷ್ಣು ಬರ್ಲಿಲ್ವಾ? ಇಲ್ಲ ಅಜ್ಜಿ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅಲ್ಲ, ನಂದ ಹೇಳಿದ್ನಲ್ಲ ನಿಮ್ಮಪ್ಪನ ಹಾವು ಅಟ್ಟಿಸ್ಕೊಂಡು ಹೋಯ್ತು ಆ ಕಡೆ ಅಂತ, ಅಲ್ಲಿಗೆ ಹೋಗಿ ನೋಡ್ಲಿಲ್ವಾ? ಆಂಟಿ, ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಅಂಕಲ್ ಎಲ್ಲೂ ಸಿಗಲೇ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು, ಎಲ್ಲಿ ಅಂತ ಹುಡ್ಕೋದು? ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಇಷ್ಟೊಂದು ಗಾಬರಿ ಆದ್ರೆ ಹೇಗಮ್ಮ? ಸ್ವಲ್ಪ ತಾಳ್ಮೆಯಿಂದ ಇರು. ನನ್ನ ಸ್ಥಿತಿನ ನೀವ್ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ವಿಷ್ಣುನ ಹುಡುಕ್ಲೇಬೇಕು. ನಡೀರಿ, ಎಲ್ಲರೂ ಹೋಗೋಣ.
ಒಬ್ಬೊಬ್ರು ನನ್ನ ಕಡೆ ಹುಡ್ಕೊಂಡ